ಅದು ಅಡ್ಕಸ ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅನದರ್ ಬ್ಲಾಗ್. ಬನ್ನಿ ಫ್ರೆಂಡ್ಸ್, ಇವತ್ತು ಇನ್ನೊಂದು ಬ್ಲಾಗೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಇದು ಅಷ್ಟೇ ನಮ್ಮ ಊರಿನ ಬ್ಲಾಗೆ. ಊರಲ್ಲಿ ಇವತ್ತು ಬಂದ್ಬಿಟ್ಟು ದೇವರಿಗೆ ವಸಂತೋತ್ಸವ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದಾರೆ. ಎಲ್ಲರೂ ಬಿಂದಿಗೆಗಳು ತಗೊಂಡು ಅದರಲ್ಲಿ ಅರಿಶಿನ ನೀರು ಎಲ್ಲನೂ ತಗೊಂಡು ಬನ್ನಿರಿ ಅಂತ ಹೇಳಿದರು ಮನೆಗೊಂದು ಅಂತ. ನಾವು ಹೇಳ್ದೆ ಅಲ್ವಾ, ಅಂದರೆ ನಾನು ಯಾವಾಗಲೂ ನಂಬೋದಂದೆ, ನಾವು ಅದು ಮಾಡಬೇಕು ಇದು ಮಾಡಬೇಕು ಆಗಿರ್ಬೇಕು ಈಗಿರಬೇಕು ಅನ್ನೋದಕ್ಕಿಂತನೂ ನಮ್ಮ ಕೈಯಲ್ಲಿ ಏನು ಮಾಡಿಸ್ಬೇಕು ಅದು ದೇವರೇ ಮಾಡಿಸ್ಬಿಡ್ತಾರೆ ಅಂತ ಒಂದು ಆ ಥರ ಒಂದು ನಂಬಿಕೆ ಅಂದ್ಕೊತೀನಿ ನಾನು. ಸರಿ ಅಂತ ಹೇಳ್ಬಿಟ್ಟು ಹಾಗೆ ಹೋದೆವು. ನಾನು ಎತ್ಕೊಂಡು ಹೋಗಲ್ಲಮ್ಮ ಅಂತ ನಾನು ನಮ್ಮ ಅಕ್ಕ ಎಲ್ಲನೂ ನಾನು ತೊಗೊಂಡು ಹೋಗಲ್ಲ ಅಂತ ಹೇಳ್ಬಿಟ್ಟು ಹಾಗೆ ಹೋದ್ವಿ. ಅಲ್ಲೇನೋ ಬಿಂದಿಗೆ ಎಲ್ಲ ರೆಡಿ ಮಾಡಿದ್ವಿ. ನಮ್ಮಮ್ಮ ಬರ್ತಾರಲ್ವ, ನೀನೇ ತೊಗೊಂಬ ಅಮ್ಮ ಅಂತ ಹೇಳ್ಬಿಟ್ಟು. ಮತ್ತು ಅಲ್ಲಿಗೆ ಹೋದರೆ ಸರಿ ಅಂತ ಹೇಳ್ಬಿಟ್ಟು ಎಲ್ಲರೂ ತೊಗೊಂಡು ಬಂದು ಇಟ್ಟಿದ್ರು. ಸರಿ ಹೋಗಿ ತೊಗೊಂಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಅಲ್ಲಿ ಹೋಗಿ ಕೂತ್ಕೊಂಡು ಇದ್ದು ಮತ್ತೆ ಎದ್ದು ಹೋದೆ. ಹೇಳ್ದೆ ಅಲ್ವಾ, ಏನೂ ನಾವು ಅಂದ್ಕೊಂಡಾಗಿ ಏನೂ ಇಲ್ಲ. ದೇವರು ಯಾವ ಥರ ಅಂದ್ಕೊತಾರೋ ಅದೇ ಥರ ಮಾಡಿಸ್ತಾರೆ ನಮ್ಮ ಕೈಯಲ್ಲಿ, ಅಷ್ಟೇ. ಹಾಗೆ ಹೋಗಿ ಇವಾಗ ನೋಡಿ ಬಿಂದಿಗೆ ತಗೊಂಡು ಹೋಗ್ತಾಯಿದ್ದೀವಿ. ಈ ಥರ ಅವಾಗಲೇ ರೆಡಿ ಮಾಡಿ ಇಟ್ಟು ಬಂದಿದ್ದಿದ್ದು, ನಮ್ಮಮ್ಮ ತೊಗೊಂಬರ್ತಾರೆ ಅಂತ. ಇನ್ನು ನಮ್ಮಮ್ಮ ನನಗೆ ಆಗಲ್ಲ ತೊಗೊಂಡು ಹೋಗೋಕ್ಕೆ, ನೀವೇ ಹೋಗಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ ಅಂತ ಹೇಳ್ಬಿಟ್ಟು ಹೋಗಿ ಇವಾಗ ತಗೊಂಡು ಹೋಗ್ತಾಯಿದ್ದೀನಿ. ಇಲ್ಲಿ ಎಲ್ಲನೂ ಮತ್ತೇನೂ ಅಷ್ಟೇ, ಇನ್ನೂ ಹಾಗೆ ವ್ಲಾಗ್ನ ಸ್ಕಿಪ್ ಮಾಡಿದೆ, ಹಾಗೆ ಮಿಸ್ ಮಾಡಿದೆ ನೋಡಿ. ಫುಲ್ಲು ತುಂಬಾ ಚೆನ್ನಾಗಿತ್ತು. ಏನೂ ಅಷ್ಟೇ ಎಕ್ಸ್ಪೆಕ್ಟ್ ಮಾಡ್ದೇ ಎಲ್ಲನೂ ಆಗ್ಬಿಡತ್ತೆ ಅನ್ನೋದಕ್ಕೆ ಇದೇನೆ. ನಾನು ಮೊದಲಿಂದನೂ ಅಷ್ಟೇ, ನಾನು ಹೋಗಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ರೆ ಅದಷ್ಟಕ್ಕದೇ ಎಲ್ಲನೂ ಆ ದೇವರೇ ಕರೆಸ್ಕೊಂಡು ಎಲ್ಲನೂ ಇದು ಮಾಡ್ತಾರೆ. ನಾ ಫಸ್ಟ್ ಡೇ ಸ್ಯಾಟರ್ಡೇ ಹೋಗಿದ್ದೆ ಅಲ್ವಾ, ಅವತ್ತೂ ಅಷ್ಟೇ ಒಂಥರ ಟಯರ್ಡ್ ಆಗಿತ್ತು. ಹೋಗಲೇ ಬಿಡು ಅಂತ ಹೇಳಿಬಿಟ್ಟು ಹೋಗಿರಲಿಲ್ಲ. ಅವತ್ತು ಕಲ್ಯಾಣೋತ್ಸವ ಆ ಥರ ಎಲ್ಲ ಇತ್ತಲ್ವ, ಸರಿ ಅಂತ ಹೇಳ್ಬಿಟ್ಟು ನೋಡ್ಕೊಂಬರೋಣ ಅಂತ ಮತ್ತೆ ಪ್ರಯತ್ನ ಮಾಡಿ ಹೋಗಿದ್ದು. ಮತ್ತು ಹಾಗೆ ಆರ್ಕೆಸ್ಟ್ರಾ ಅಂತೆ, ಕೋಲಾಟ ಅದು ಇದು ಅಂತೇಳ್ಬಿಟ್ಟು ನೋಡಿಕೊಂಡು ಎಲ್ಲ ಪ್ರೋಗ್ರಾಮ್ ಎಲ್ಲ ಮುಗಿದ ಮೇಲೆ ಬಂದಿದ್ದು. ಆ ಥರ ಇರುತ್ತೆ, ನಮ್ಮ ಕೈಲಿ ಏನೂ ಇರೋದಿಲ್ಲ. ದೇವರು ಯಾವ ಥರ ನಮಗೆ ಬುದ್ಧಿ ಕೊಟ್ಟರೆ, ದಾರಿ ತೋರಿಸಿದ್ರೆ ಆ ಥರ ಹೋಗಲೇಬೇಕಾಗುತ್ತೆ. ಇಲ್ಲಿ ಬಂದ್ವಿ. ಇನ್ನು ನಮ್ಮಮ್ಮ ಸ್ನಾನ ಮಾಡ್ತಾಯಿದ್ರು. ನಮ್ಮಮ್ಮ ಅವರು ಇನ್ನೇನು ಬರ್ತಾರೆ. ಇನ್ನು ನಾನು ನನ್ನ ಮಗ ನಮ್ಮ ಅಕ್ಕ ಎಲ್ಲನೂ ಬಂದ್ವಿ ಇಲ್ಲಿಗೆ ಬಿಂದಿಗೆ ತಗೊಂಡು ವಸಂತೋತ್ಸವಕ್ಕೆ ಅಂತ ಹೇಳಿಬಿಟ್ಟು. ಇಲ್ಲಿ ಬಂದ್ಬಿಟ್ಟು ಹೋಮಕ್ಕೆ ಎಲ್ಲನೂ ರೆಡಿ ಮಾಡಿದರು. ಪೂಜೆ ಎಲ್ಲ ಆಯಿತು, ಇನ್ನೇನು ಹೋಮ ಮಾಡಬೇಕು. ಅದಕ್ಕೋಸ್ಕರನೇ ಹೋಮಕ್ಕೆ ಅಂತ ಹೇಳ್ಬಿಟ್ಟೇ ಅಲ್ಲಿ ಕಾಯಿನೂ ಎಲ್ಲನೂ ಹಾಕಿ ಮತ್ತು ನೆಕ್ಸ್ಟ್ ಡೇ ತಗೋಬೋದು, ಒಳ್ಳೆಯದು ಅಂತ ಹೇಳ್ಬಿಟ್ಟು ಅದು ಸ್ವಾಮಿಯವರು ಹೇಳ್ತಾ ಇದ್ದಿದ್ದು. ಅವಾಗೆಲ್ಲ 5 ದಿನ ಮದುವೆ ಆ ಥರ ಎಲ್ಲನೂ ಮಾಡ್ತಾಯಿದ್ರಲ್ವ, ಅದೇ ಥರನೇ ಇವಾಗ ದೇವರಿಗೆ ಅಂತ ಹೇಳ್ಬಿಟ್ಟು 5 ದಿನ ಮದುವೆ ಮಾಡ್ತಾ ಇರೋಂಥದ್ದು. ಎಲ್ಲ ಅರಿಶಿನ ಶಾಸ್ತ್ರ ಆ ಥರ ಎಲ್ಲನೂ ಫಸ್ಟಿಂದನೂ ಗುರುವಾರದಿಂದ ಸ್ಟಾರ್ಟ್ ಆಗಿರೋದು. ನಾವು ಹೋಗಿದ್ದು ಶನಿವಾರನೇ ಕಲ್ಯಾಣೋತ್ಸವ, ಮಾರನೇ ದಿನ ಬ್ರಹ್ಮರಥೋತ್ಸವ, ಮತ್ತು ಇವತ್ತು ಬಂದ್ಬಿಟ್ಟು ವಸಂತೋತ್ಸವ 3ನೇ ದಿನ. ಅಂದರೆ ನಾವು ಹೋದ 3ನೇ ದಿನ, ಇದು ಬಂದ್ಬಿಟ್ಟು ಸೋಮವಾರ ಆಗಿರುತ್ತೆ. ಸರಿ ಅಂತೇಳ್ಬಿಟ್ಟು ಹಾಗೆ ಇದ್ದೀವಿ. ಏನೆಲ್ಲ ಆಗುತ್ತೆ, ಯಾವ ಥರ ಎಲ್ಲ ಆಯಿತು ಏನು ಅಂತ ಹೇಳ್ಬಿಟ್ಟು ಮಿಸ್ ಮಾಡಿದೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಇಲ್ಲಿ ಇರೋರು ನೋಡ್ತಾ ಇದ್ದರೆ ನನ್ನ ವಿಡಿಯೋಸ್ನ ಖುಷಿ ಪಡ್ತೀರಾ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಹಾಗೆ ನೋಡಿ, ಮಿಸ್ ಮಾಡಿದೆ. ಯಾರಾದರೂ ಇದನ್ನು ನೋಡದೇ ಇರೋರು ಕೂಡ ನೋಡ್ಬೋದಲ್ವ, ನಿಮಗೂ ಒಂಥರ ಖುಷಿ ಆಗುತ್ತೆ. ನಮ್ಮೂರು ಪೂಜೆ, ನಮ್ಮೂರು ದೇವಸ್ಥಾನ, ನಮ್ಮೂರು ಅಂತ ಹೇಳ್ಬಿಟ್ಟು ಅದಕ್ಕೋಸ್ಕರನೇ ವಿಡಿಯೋ ನೆನಪಿಗೂ ಇರುತ್ತೆ ಅಂತ ಹೇಳ್ಬಿಟ್ಟು ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ನೋಡಿ ಹಾಗೆ
ಸ್ವಾಮಿಯವರು ಕೊಟ್ಟಿದ್ದಂಥ ಅಕ್ಷತೆ ಕಾಳು ಹಾಗೆ ಚಿಲ್ಲರೆ ಕಾಸು ಅಂದರೆ ಚೇಂಜು ಎಲ್ಲನೂ ತಗೊಂಡು ಒಂದು ದೇವಸ್ಥಾನ ಒಂದು ರೌಂಡ್ ಹಾಕಿ ಹೋಮಕ್ಕೆ ಏನಾದರೂ ಬೇಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹಾಕೋವಂಥದ್ದು. ಅದರಲ್ಲಿ ಹಾಕಿರೋ ಕಾಯಿನೂ ನೆಕ್ಸ್ಟ್ ಡೇ ಎತ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಅವರು ಸ್ವಾಮಿಯವರು ಹೇಳ್ತಾಯಿದ್ರು. ಎಲ್ಲರೂ ಇಲ್ಲಿ ಬಂದಿದ್ದವರೆಲ್ಲನೂ ನಮಸ್ಕಾರ ಮಾಡಿಕೊಂಡು ಹಾಕ್ತಾಯಿದ್ದಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ನೋಡಿ ಮಂಗಳಾರತಿನೂ ಆಗ್ತಾಯಿದೆ. ಅಲ್ಲಿ ಬಕ್ಕೊಂಡಿದ್ದಾರಲ್ಲ ನಮಗೆ ದೊಡ್ಡಮ್ಮ ಆಗಬೇಕು, ಅವರು ನಮ್ಮನ್ನು ನೋಡೋಷ್ಟರೊಳಗೆ ಆ ಸ್ಮೈಲ್ ನೋಡಬೇಕು, ಪ್ಯೂರಾಗಿ ಒಂಥರ ಎಷ್ಟು ಖುಷಿ ಪಡ್ತಾರೋ ಅವ್ರನ್ನ ಮಾತಾಡ್ಸೋಷ್ಟ್ರೊಳಗಡೆ. ಅವ್ರನ್ನೂ ಹಾಗೆ ಮಾತಾಡ್ಸಿದ್ವಿ. ನನ್ನ ಮಗ ಜಾಸ್ತಿ ವಿಡಿಯೋ ಮಾಡಿಲ್ಲ ನೋಡಿ, ಇವಾಗ ಕಾಣಿಸ್ತಾ ಇದ್ದಾರೆ. ನಮಗೆ ದೊಡ್ಡಮ್ಮ ಆಗಬೇಕು, ಅವ್ರಿಗೂ ಏಜ್ ಎಲ್ಲ ಆಗಿದೆ. ಒಂಥರ ಅವರು ನೋಡೋಷ್ಟೊಳಗೆ ಫುಲ್ಲು ಪ್ಯೂರ್ ಆರ್ಟಿಂದ ಸ್ಮೈಲ್ ಕೊಡ್ತಾರೆ. ನಮಗೂ ಒಂಥರ ಖುಷಿ ಆಗುತ್ತೆ. ಇಲ್ಲಿ ದೇವ್ರಿಗೆ ಅಂದರೆ ಮಂಗಳ ಸ್ನಾನ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡ್ತಾಯಿದ್ದಾರೆ. ವಸಂತೋತ್ಸವಕ್ಕೆ ಎಲ್ಲನೂ ರೆಡಿ ಮಾಡ್ತಾ ಇದ್ದಾರೆ. ಹಾಗೆ ಕಲಶಗಳು ಎಲ್ಲನೂ ಇಟ್ಟಿದ್ದಾರೆ ಒಳಗಡೆ. ಅದನ್ನು ಗಂಡು ಮಕ್ಕಳು ಎಲ್ಲರನ್ನು ಸೇರಿ ಆಚೆಗೆ ತಗೊಂಡು ಬಂದು ಆ ಕಳಶದಲ್ಲಿ ಇರೋ ನೀರನ್ನು ಎಲ್ಲನೂ ದೇವ್ರಿಗೆ ಹಾಕುವಂಥದ್ದು, ಅಂದರೆ ವಸಂತೋತ್ಸವಕ್ಕೆ ಬಳಸೋವಂಥದ್ದು. ಹಾಗೆ ಅಲ್ಲಿ ಬಂದ್ಬಿಟ್ಟು ಯಾರಾದ್ರೂ ಗೋಲ್ಡ್ ಇದ್ರೂ ಕೊಡಿ, ಅಂದರೆ ಜಲ್ಲಡಿಯಲ್ಲಿ ಹಾಕ್ತಾರೆ, ಸ್ನಾನ ಮಾಡಿಸ್ತಾರಲ್ವ ಅದಕ್ಕೆ ಅಂತ ಹೇಳ್ತಾಯಿದ್ರು. ಹಾಗೆ ಸ್ವಾಮಿ ಅವರು ಕೊಟ್ಟಿರೋ ಗೋಲ್ಡ್ ವಾಪಸ್ ಬರೋದಿಲ್ಲ ಅಂತ ಹೇಳ್ತಾಯಿದ್ರು. ಹಾಗೆ ಅಲ್ಲಿರೋರು ಇರೋದನ್ನು ಕೊಡ್ತಾಯಿದ್ರು, ಅದನ್ನು ತೋರಿಸ್ತೀವಿ. ಹಾಗೆ ನೋಡಿ, ಇವಾಗ ನೋಡಿ ದೇವ್ರ ಮೂರ್ತಿಗಳು ಈ ಥರ ಇದ್ದಾರೆ. ವಸಂತೋತ್ಸವಕ್ಕೆ ರೆಡಿ ಆಗಿದ್ದಾರೆ. ಇಲ್ಲಿ ಬಂದ್ಬಿಟ್ಟು ನೋಡಿ ಕಳಶಗಳು ಎಲ್ಲನೂ ಗಂಡು ಮಕ್ಕಳೆಲ್ಲನೂ ಸೇರಿಕೊಂಡು ತಗೊಂಡು ಬರ್ತಾಯಿದ್ದಾರೆ. ದೇವಸ್ಥಾನ ರವಂಡ ಹಾಕಿಸ್ಕೊಂಡು ಬರ್ತಾಯಿದ್ದಾರೆ ಸ್ವಾಮಿಯವರು. ನೋಡಿ ಇಲ್ಲಿ ಜಲ್ಲಡಿಯಲ್ಲಿ ಹಾಕಿ ಗೋಲ್ಡ್ ಎಲ್ಲನೂ ಸ್ವಾಮಿಯವರಿಗೆ ವಸಂತೋತ್ಸವ ನೀರನ್ನ ಹಾಕುವಂಥದ್ದು. ನನ್ನ ಮಗನೂ ಕಲಶ ತಗೊಂಡು ಹೋಗ್ತಾ ಇದ್ದಾನೆ. ಅಂದರೆ 3 ಸುತ್ತು ಬಂದು ಮತ್ತೆ ಆಗಬೇಕು ಅಂತ ಹೇಳಿದ್ರು. ಅದಕ್ಕೆ 3 ರವಂಡಗ ಅಂತ ಹೇಳ್ಬಿಟ್ಟು ರವಂಡಗ ಹಾಕ್ತಾ ಇದ್ದಾರೆ.
ಒಬ್ಬೊಬ್ಬರಾಗಿ ಕಳಶಗಳಲ್ಲಿ ಅವರು ತೊಗೊಂಬಂದ್ರಲ್ಲ ಅದರಲ್ಲಿ ನೀರೆಲ್ಲನೂ ಹಾಕಿ ದೇವ್ರಿಗೆ ವಸಂತೋತ್ಸವ ಮಂಗಳ ಸ್ನಾನ ಏನಾದರೂ ಅಂತಾರೇನು ಅದೆಲ್ಲನೂ ಮಾಡಿಸ್ತಾ ಇದ್ದಾರೆ ನೋಡಿ. ನನ್ನ ಮಗ ಕೂಡ ಅದರಲ್ಲಿ ಒಬ್ರಿಗೊಬ್ಬರು ಎಲ್ಲ ಸೇರ್ಕೊಂಡ್ಬಿಡ್ತಾರೆ ಈ ಥರ ಟೈಮಲ್ಲಿ ಎಲ್ಲನೂ ಅಷ್ಟೇ ಅಲ್ವಾ, ನಾವು ಮಾಡಬೇಕು ನಾವು ಮುಂದೆ ಅಂತ. ಇದೆಲ್ಲ ಒಂದು ಕಡೆ ಇರಲಿ, ಇದು ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಆಗತ್ತೆ, ಹಾಗೆ ನೋಡ್ತಾ ಇರಿ. ಯಾರೂ ಅಂದ್ಕೊಂಡೇ ಇರಲಿಲ್ಲ ಆ ಥರ ಎಲ್ಲನೂ ಇದು ಮಾಡ್ತಾರೆ ಅಂತ. ಹಾಗೆ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತೇಳಿ ಅಂದ್ಕೊಂಡಿದ್ದೀನಿ. ಇಲ್ಲಿ ಎಲ್ಲನೂ ಮಾಡಿದ್ರು. ದೇವ್ರಿಗೆ ಕಳಶಗಳಲ್ಲಿ ಇರೋ ಅದನ್ನು ಎಲ್ಲನೂ ವಸಂತೋತ್ಸವಕ್ಕೆ ಎಲ್ಲನೂ ಬಳಸ್ಕೊಂಡ್ರು. ಮತ್ತು ದೇವ್ರಿಗೆ ವಸಂತೋತ್ಸವ ಮಾಡಿಬಿಟ್ಮೇಲೆ ಅಂದರೆ ಗೋಲ್ಡ್ ಎಲ್ಲನೂ ಅವ್ರದ್ದು ಕೊಟ್ಬಿಟ್ರು ನೋಡಿ. ಎಲ್ಲನೂ ಆ ಜಲ್ಲಡಿಯಲ್ಲಿ ಹಾಕಿ ಸ್ನಾನ ಮಾಡಿಸ್ತಾ ಇದ್ದಾರೆ ನೋಡಿ ಅಲ್ಲಿ. ಮತ್ತು ಅದೇ ನೀರನ್ನೇ ಸ್ವಾಮಿಯವರು ಎಲ್ಲರಿಗೂ ಎರಚ್ತಾ ಇದ್ದಾರೆ. ಅದೆಲ್ಲನೂ ಒಳ್ಳೆಯದೇ ಅಲ್ವಾ ಅದಕ್ಕೆ. ಮತ್ತು ನೋಡಿ ಇವಾಗ ಗೋಲ್ಡ್ ತೊಗೊತಾ ಇದ್ದೀವಿ, ಯಾರ್ಯಾರ್ದು ಏನೇನು ಅಂತ ಹೇಳ್ಬಿಟ್ಟು ನಮ್ಮ ಅಕ್ಕ ಎಲ್ಲನೂ ತೆಗೆದು ನನಗೆ ಕೊಟ್ಟರು. ನಾನೊಂದು ಚೈನ್ ಕೊಟ್ಟಿದ್ದೆ. ಇವಾಗ ಇರೋದು ಟ್ವಿಸ್ಟು ಬನ್ನಿ. ಮತ್ತು ಇವಾಗ ನಾವು ತೊಗೊಂಬಂದಿದ್ವಲ್ಲ, ಅಂದರೆ ದೇವ್ರ ಪ್ರಸಾದ ಕೊಟ್ಟರು, ಅದನ್ನು ತಿಂತಾಯಿದ್ದೀನಿ. ತಿಂದು ಬಾಯಿ ಒರೆಸ್ಕೊತಾ ಇದ್ದೀನಿ. ಅಂದರೆ ನಾವು ತೊಗೊಂಬಂದಿದ್ವಲ್ಲ ಬಿಂದಿಗೆಯಲ್ಲಿ ನೀರು, ಅದನ್ನು ಇವಾಗ ಇಲ್ಲಿ ತೊಗೊಂಬರಕ್ಕೆ ಹೇಳಿದರು. ಸರಿ ಅಂತ ಹೇಳ್ಬಿಟ್ಟು ತೊಗೊಂಬಂದು ಇಟ್ಟಿದ್ದೀವಿ ನೋಡಿ. ಇವಾಗ ದೇವ್ರನ್ನ ಇಟ್ಟು ಆ ಜಲ್ಲಡಿಯಲ್ಲಿ ಅದರಿಂದ ನಾವು ಯಾರಾದರೂ ಆಗಲಿ ಹಾಕ್ಕೋಬೋದು ಅಂತ ಹೇಳಿದರು. ಅದಕ್ಕೆ ಅಂದರೆ ಮೊದಲು ಬಂದ್ಬಿಟ್ಟು ಈ ಥರ ಅಂದರೆ ಬ್ರಾಹ್ಮಣರು ಸ್ವಾಮಿಯವ್ರನ್ನ ಕೂಡಿಸಿ ಅವರವರು ಹಾಕ್ಕೊತಾಯಿದ್ರು. ಸರಿ ಅಂತ ಹೇಳ್ಬಿಟ್ಟು ಇಲ್ಲಿ ಸ್ವಲ್ಪ ಜಾಗ ಕಡಿಮೆ ಇದೆ ಅಂತ ಹೇಳ್ಬಿಟ್ಟು ಹಿಂದ್ಗಡೆಗೆ ಕರ್ಕೊಂಡೋದ್ರು. ಅಲ್ಲಿ ಇರೋದು ಟ್ವಿಸ್ಟು, ಹಾಗೆ ನೋಡ್ತಾ ಇರಿ. ಅಂದರೆ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು, ಎಲ್ಲರೂ ಅಷ್ಟೇ ನೋಡಿ. ಒಬ್ರಿಗೊಬ್ಬರು ಈ ಥರ ಎರಚ್ಕೊತ ತುಂಬಾ ಖುಷಿಪಟ್ಟರು ಎಲ್ಲರೂ ಅಷ್ಟೇ. ನಾವು ದೇವ್ರ ಹತ್ರ ಎಲ್ಲನೂ ಹಾಕ್ಸ್ಕೊಂಬಂದು ಇದ್ವಿ. ಬನ್ನಿ ಏನೆಲ್ಲ ಆಗುತ್ತೆ ಏನು ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ ನೀವು. అది ఎవరో చెప్పిపోయి నాన్ పో అంటే నా కయ్యలే నువ్వు పో అన్రి. అదాడు కూర్చోని చూడు చైర్ మీద. ఇప్పుడు అంటే ఇష్టం వచ్చిన వాళ్ళు కూర్చోవచ్చు అంత. పోమ్మే ಇಲ್ಲಿ ನೋಡಿ ಪಿಂಕ್ ಕಲರ್ ಸ್ಯಾರಿ ನಮ್ಮ ಅಮ್ಮನೂ ಕೂತ್ಕೊಂಡು ಎಲ್ಲ ಇದು ಮಾಡಿದ್ರು. ನಮ್ಮ ಅಕ್ಕ ಅದೇ ತುಂಬ ವರ್ಷಗಳಾಯಿತು ಸೀರೆ ಕಟ್ಕೊಂಡು ಅಂತ ಹೇಳ್ಬಿಟ್ಟು, ಹೊಸ ಸೀರೆ ಅಂತ ಹೇಳ್ಬಿಟ್ಟು ಕಟ್ಕೊಂಬಂದರು. ಫಸ್ಟ್ ಟೈಮ್ ತೊಗೊಂಡಿರೋ ಸೀರೆ ಅಂತ ಹೇಳ್ಬಿಟ್ಟು ಆ ಸೀರೆ ಕೂಡ ಒದ್ದೆ ಆಗೋಯ್ತು. ಮತ್ತು ಹಾಗೆ ನನ್ನ ಮಕ್ಕಳನ್ನ ಇಬ್ಬರು ಆ ಕಡೆ ಇದ್ದರು ಗೋಡೆ ಹತ್ರ, ಅವ್ರನ್ನ ಕರಿತಾ ಇದ್ದಾರೆ. ಅಲ್ಲಿ ಹೋಗಿ ಕೂತ್ಕೊಂಡು ಹಾಕಿಸ್ಕೋಬೋದು ದೇವ್ರದ್ದು, ಬನ್ನಿ ಅಂತ ಹೇಳ್ಬಿಟ್ಟು ಹಾಗೆ ನೋಡ್ತಾ ಇರಿ. అయ్యో అమ్మమ్మ దీనికి ఆడినట్టు అయిపోయింది. ఏం పాట పడుతున్నాడు.
ಸೊಂಪ అబ్బా సరిపోయి పెద్ద ఫోన్ లేదులే పట్టండి పట్టండి మమ్మీ అత్తుండాలి సండ సరిపో నువ్వు సంపలాకి ఎత్తే హింద్రో ఏమో ಓಹೋ ಅಟ್ಲ ನೋಡಿದ್ರಲ್ವಾ ಈ ಥರ ಆಚೆ ಎಲ್ಲ ಕೂತ್ಕೊಂಡಿದ್ರು ಈ ಥರ ಎಲ್ಲರೂ ಸುಮ್ಮನೆ ಕೂತ್ಕೊಂಡಿರೋವರೆಗೂ ಹೋಗಿ ನೀರೆಲ್ಲ ಎರ್ಚಿ ಎಲ್ಲನೂ ತುಂಬಾ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಅವರು ಇವರು ಅಂತಲೇ ಏನೂ ಇಲ್ದಿರಾನೆ ಈ ಥರ ಎಲ್ಲ ಆಯಿತು. ಮತ್ತು ಮಂಗಳಾರತಿ ಅಂದರೆ ಹೋಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಬಂದು ಮತ್ತು ಮಂಗಳಾರತಿ ಎಲ್ಲ ಆಯಿತು. ಮಂಗಳಾರತಿ ಎಲ್ಲ ತಗೊಂಡು ಹೋಗಿ ಮತ್ತು ಸಾಯಂಕಾಲ 5:30-6 o'clock ಆ ಥರ ಪೂಜೆ ಇರುತ್ತೆ ಬನ್ನಿ ಅಂತ ಹೇಳಿದರು. ಸರಿ ಅಂತೇಳ್ಬಿಟ್ಟು ಅಷ್ಟರಲ್ಲಿ ಅಂದರೆ ಹೊಸಿಗೆ ತೊಗೊಂಬರೋಕ್ಕೆ ಹೇಳಿದರು ಪೂಜೆಗೆ ಅಂತೇಳ್ಬಿಟ್ಟು ಎಲ್ಲರಿಗೂ ಅಷ್ಟೇ ತೊಗೊಂಬರೋರು ತೊಗೊಂಬನ್ನಿ ಅಂತ. ಹಾಗೆ ನಾನು ನನ್ನ ಮಗ ಹೋಗಿನೂ ಹೂವು ತೊಗೊಂಬಂದ್ವಿ. ಎಲ್ಲನೂ ಹಾರಗಳು ಎಲ್ಲನೂ ಆಗತ್ತೆ ದೇವರಿಗೆ ಅಂತ ಹೇಳಿಬಿಟ್ಟು ಹೂವು ತಗೊಂಡು ಹಾಗೆ ಹೊಸಿಗೆ ಸಾಮಾನು ಪೂಜೆ ಸಾಮಾನು ಎಲ್ಲನೂ ತೊಗೊಂಬಂದ್ವಿ. ಮುಳ್ಬಾಗಿಲಿಗೆ ಹೋಗಿ ಇದು ಆಗಿರುತ್ತೆ ಪೂಜಾ ಸಾಮಾನು. ಇನ್ನು ಅಲ್ಲಿ ಹೊಸಿಗೆಗೆ ಅಂತ ಹೇಳ್ಬಿಟ್ಟು ಅಲ್ಲೇನೂ ರೆಡಿ ಮಾಡಿ ಮತ್ತು ಅದೇ ಟೈಮಲ್ಲಿ ದೇವ್ರನ್ನೂ ಮೆರವಣಿಗೆ ಕರ್ಕೊಂಡು ಹೋಗುವಂಥದ್ದು. ಇಲ್ಲಿ ಎಲ್ಲನೂ ಚೆನ್ನಾಗಿ ಅರೇಂಜ್ ಮಾಡಿದರು. ಇನ್ನೂ ತುಂಬಾ ಇದೆ ವಿಡಿಯೋ ಎಲ್ಲನೂ ಇನ್ನು ಬೇರೆ ಎಲ್ಲನೂ ಇದೆ ವಿಡಿಯೋ. ಈ ವಿಡಿಯೋ ಎಲ್ಲನೂ ತುಂಬ ಎಲ್ಲ ಹಾಕಿದ್ರೆ ಲೆಂತ್ ಆಗುತ್ತೆ ವಿಡಿಯೋ. ಅದಕ್ಕೋಸ್ಕರನೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಹೊಸಿಗೆ ಎಲ್ಲ ಯಾವ ಥರ ಹಾಕಿದ್ರು ಯಾವ ಥರ ಎಲ್ಲ ಆಯಿತು ಏನು ಹೇಗೆ ದೇವ್ರಿಗೆ ಅಂತ ಹೇಳ್ಬಿಟ್ಟು ಹಾಗೆ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದನ್ನ ಮಿಸ್ ಮಾಡದೆ ನೋಡಿ.